ನಮಸ್ಕಾರ ಗೆಳೆಯರೆ, ಇಲ್ಲೇ ನೀವು ನೋಡತ್ತೀರಿ. ಇದು ಸಂಕೇಶ್ವರ್ 13-4-34 ವೆರೈಟಿ ಕಬ್ಬು ಐತ್ರಿ. ನೀವೇನಿಲ್ಲಿ ನೋಡತ್ತಿರಲಿ, ಈ ಸಾಲ ದಯವಿಟ್ಟು ಇದಕ್ಕಿಂತ ನೀವು ಜಾಸ್ತಿ ಗುಮ್ಮ ಮಾಡಕ್ಕೆ ಹೋಗ್ಬಾರ್ರಿ. ಇದಕ್ಕಿಂತ ಜಾಸ್ತಿ ಗುಮ್ಮ ಮಾಡಿದ್ರಂದ್ರೆ ಏನಾಗ್ತೈತಿ, ಈ ಬೇರದು ಏನೈತ್ರಲ್ಲ, ಇದೇನಿದೆ ಬೇರೆ ಏನೈತ್ರಲ್ಲ, ಈ ಬೇರು ಕಡಿಲಿಕ್ಕೆ ಈ ದೊಣ್ಣೆ ಹುಳು ಏನು ಹತ್ತೈತ್ರಿ, ಈ ದೊಣ್ಣೆ ಹುಳುವಿಗೆ ಬೇರೆ ಲಗುಡ್ ಸಿಗ್ತಾವೆ. ನೀವು ಜಾಸ್ತಿ ಪ್ರಮಾಣದೊಳಗೆ ನಡುವಿನ ಸಾಲ ಏನು ಬೋದ್ ಇರ್ತೈತೆ ಫಸ್ಟಿಗಿದೆ, ಈ ಬೋದನ್ನು ನೀವು ಟ್ಯಾಕ್ಟರ್ಗೆ ಹಾಕೋತ್ನಾಗ ಇಷ್ಟ ಪ್ರಮಾಣದಾಗನೇ ನೀವು ಹಾಕ್ಬೇಕು. ಇದಕ್ಕೆ ಹೆಚ್ಚಿಗೆ ನೀವು ಎಲ್ಲರೇ ಗುಮ್ಮ ಮಾಡಿರಂದ್ರೆ ದೊಣ್ಣೆ ಹುಳು ಬೇರನ್ನು ಕಡಲಿಕ್ಕೆ ಈಜಿ ಆಗ್ತದೆ. ಇಲ್ಲಿ ನೋಡ್ಬೋದು ನೀವು, ಈಗಾಗಲೇ 4 ತಿಂಗಳ ಕಬ್ಬು ಐತಿದೆ. ಈ ಕಬ್ಬಿಗೆ ನಾವೀಗ ಸಾಲು ಮುರಿದಿದ್ದೀವಿ ರೀ. ಸಾಲು ಮುರಿದ ಬಳಿಕ ಈಗ ಗೊಬ್ಬರ ಹೋಗಿ ಹಾಕ್ತಿದ್ವಿ. ನಿಮ್ಗೆ ಯಾವ ಗೊಬ್ಬರ ಒಗೆಯೋದು ಏನು ಅಂಬುದು ಈಗ ನಾವು ಏನು ಹೋಗಿ ಹಾಕ್ತಿದ್ವಿ ಅನ್ನೋದು ನಿಮ್ಗೆ ಹೇಳ್ತೀವಿ. ಈ ವಿಡಿಯೋ ಒಳಗೆ ಐತ್ರಿ, ನೋಡಿರಿ. ಇದು SNK 13-4-36 ವೆರೈಟಿ ಕಬ್ಬು ರೀ. ಒಳ್ಳೆಯ ಉತ್ತಮವಾದ ರಿಸಲ್ಟ್ ಐತ್ರಿ ಈಗಾಗಲೇ. ಮತ್ತು ಈಗಾಗಲೇ ಮರಿ ಸಂಖ್ಯೆನೂ ಸಾಕಾಗೋಷ್ಟು ಮರಿ ಸಂಖ್ಯೆನೂ ಅದ ರೀ, ನೋಡ್ಬೋದು ನೀವು. ಮತ್ತು ಈಗ ಇದೇನು ಬೋದ್ ಎರ್ಸಿದಿರಲ್ಲ ನಾವು, ಈ ಬೋದ್ ಏನೈತ್ಲಿ ದಯವಿಟ್ಟು ಯಾರೂ ಗುಮ್ಮ ಮಾಡಕ್ಕೆ ಹೋಗ್ಬಾರ್ದು ರೀ. ಯಾಕಂತಂದ್ರೆ ನೀವು ನೀರದು ಬಿಟ್ಟ ಸಮಯದೊಳಗೆ ಇದೇನು ಕಬ್ಬಿನ ಗದಿ ಏನದ ರೀ, ಈ ಕಬ್ಬಿನ ಗದಿ ಎಲ್ಲ ತೊಯ್ಬೇಕಿದೆ. ಈ ಕಬ್ಬಿನ ಗದಿ ತೊಯ್ತಂತಂದ್ರೆ ಏನಾಗ್ತೈತೆ ರೀ, ನೀರು ಸಫಿಷಿಯೆಂಟಾಗಿ ಕಬ್ಬಿನ ಇಳುವರಿ ಒಳಗೆ ಜಾಸ್ತಿ ಆಗ್ತದೆ. ಮತ್ತು ಈ ಬೋದ್ ನೀವು ಗುಮ್ಮ ಮಾಡಿರಿ ಅಂತಂದ್ರೆ ಭಾಳ ಜಾಸ್ತಿ ಗುಮ್ಮ, ಈ ಗುಮ್ಮ ಮಾಡೋದ್ರಿಂದ ಏನಾಗ್ತೈತಿ, ದೊಣ್ಣೆ ಹುಳು ಏನು ಹತ್ತೈತಲ್ರಿ, ದೊಣ್ಣೆ ಹುಳು ಹತ್ತೋದಕ್ಕೆ ಈಗ ಸಾಲು ಗುಮ್ಮ ಆಗೋದಕ್ಕೆ ಏನಾಗ್ತದೆ ರೀ, ಈ ಗುಮ್ಮ ಆಗೋದ್ರಿಂದ ಕಬ್ಬಿನ ಬೇರು ಏನೈತಿ ದೊಣ್ಣೆ ಹುಳುಗೆ ಭಾಳ ಬೇಗನೆ ಅದರ ಬಾಯಿಗೆ ಸಿಗ್ತೈತೆ ರೀ. ಹೀಗಾಗಿ ಕಬ್ಬು ಜಾಸ್ತಿ ಪ್ರಮಾಣದಾಗ ದೊಣ್ಣೆ ಹುಳುವಿಗೆ ಹಾನಿ ಆಗೋ ಚಾನ್ಸಸ್ ಇರ್ತೈತೆ ರೀ. ಅದಕ್ಕಾಗಿ ನೀವು ಈ ಸಾಲ ಇದನ್ನು ಬೋದ್ ಏರ್ಸೋತ್ನೊಳಗೆ ನೋಡಿ ಅಷ್ಟೇ ಲಿಮಿಟ್ಲಿ ಏರಿಸ್ಬೇಕಾ. ಮತ್ತು ನಾವು ಇದು ಮಾಡಿದ್ದ ಪವರ್ ಟಿಲ್ಲರ್ಲೆ ಇದನ್ನು ಬೋದ್ ಏರ್ಸಿದ್ವಿ ರೀ. ಈ ರೀತಿಯಾಗಿ ಆಗ್ಯದ ರೀ. ಈಗಾಗಲೇ ಇದಕ್ಕೆ 3 ಬಾರಿ ನಾವು ಗೊಬ್ಬರ ಕೊಟ್ಟಿದ್ವಿ ರೀ. ಈಗ ಈಗೇನು ಬೋದ್ ಏರ್ಸೋದು ಏನು ಸಾಲು ಮುರಿದಿದ್ರಲ್ಲ, ಈಗ ಗೊಬ್ಬರ ಕೊಡತ್ತಿದ್ವಿ ರೀ. ನಾವು ಯಾವ್ಯಾವ ಗೊಬ್ಬರ ಕೊಡತ್ತಿದ್ವಿ ಅನ್ನೋದು ಇದ್ರೊಳಗೆ ಈ ವಿಡಿಯೋದೊಳಗೆ ನಿಮ್ಗೆ ಹೇಳ್ತೀವಿ ರೀ. ಈಗಾಗಲೇ ಈಗ ಒಂದು ಚೀಲ ಇಲ್ಲಿ ಸುರಿವೀವಿ ಭಾರತಿ ಅಂದ್ರೆ DAP ಈಗ ಒಂದು ಚೀಲ ಹಾಕಿದ್ದೀವಿ. ನೆಕ್ಸ್ಟ್ ನಾವು ಇಲ್ಲಿ ಹಾಕಾಕತ್ತಿದ್ದ ಅಡ್ವಾನ್ಸ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತೇಳಿ ಪೌಡ್ರ್, ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಬರ್ತದೆ ರೀ, ಅದನ್ನು ಹಾಕಾಕ್ತಿದ್ವು. ನೆಕ್ಸ್ಟ್ ಇದು ಯೂರಿಯಾ ಅಂತ ಹೇಳಿದ ರೀ, ಯೂರಿಯಾ ಹಾಕಾಕ್ತಿದ್ವಿ ರೀ. ಇದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಒಳಗೆ ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್ ರೀ, ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ರೀ, ಹ್ಯೂಮಿಕ್ ಆ್ಯಸಿಡ್, ಸಿವಿಡ್ ಎಕ್ಸ್ಟ್ರಾಕ್ಟ್ಸ್ ಅಂತೇಳಿ ಅಮೋನಿಯಂ ಆ್ಯಸಿಡ್ ರೀ, ಬೆನಿಫಿಷಿಯಲ್ ಮೈಕ್ರೋಬ್ಸ್, ನೀಮ್ ಮ್ಯಾನ್ಯೂರ್, ಬೇವಿನ ಕಂಟೆಂಟ್ನು ಇದ್ರೊಳಗೆ ಕೂಡಿರ್ತೈತೆ ರೀ. ಮತ್ತು ಇದ್ರೊಳಗೆ ನಾವು ಇದೇನು ಯೂರಿಯಾ ಐತಲ್ರಿ, ಇದನ್ನ ದಮ್ ಕಾಳಿಂದ ಯೂರಿಯಾ ತೊಗೊಂಡಿದ್ವಿ ರೀ. ಯಾಕಂತಂದ್ರೆ ಇಲ್ಲಿ ಸೂಪರ್ 6 ಕಾಂಬೆ ಅಂತೇಳಿ ಒಂದು ಐತ್ರಿ. ಆ ಸೂಪರ್ 6 ಕಾಂಬೆ ಒಳಗೆ ಇದು ಹ್ಯೂಮೆಟ್ ಬಯೋಸ್ಟಿಮೆಲ್ಟ್ ಹಿಮೆಂಟ್ ಅಂತೇಳಿ ಐತ್ರಿ. ಅದು ಇರೋದ್ರಿಂದ ಏನಾಗ್ತೈತಿ, ನೀರ್ಗತ್ಲೆ ಆಳಕ್ಕಾಗತ್ತೈತೆ ರೀ. ಅದಕ್ಕಾಗಿ ಅದನ್ನೊಂದು ಇಷ್ಟಂಗೆ ಪದ್ರ ಅಷ್ಟೇ ಹಾಕ್ಕೋಬೇಕು ರೀ. ಇದ್ರಕ್ಕಿಂತ ಒಳಗೆ ನೀವು ಜಾಸ್ತಿ ಇದನ್ನು ಮಾಡಬಾರ್ದು, ಮಿಕ್ಸ್ ಮಾಡಿರಿ ಅಂತಂದ್ರೆ ಎಲ್ಲ ಅಳಕ್ ಆಕೈತೆ ರೀ. ನೆಕ್ಸ್ಟ್ ನಾವು MOP ಪೊಟ್ಯಾಶ್ ಹಾಕಾಕತ್ತಿದ್ವಿ ರೀ. ಟೋಟಲಾಗಿ ನಾವಿಲ್ಲಿ ಯೂರಿಯಾ ಒಂದು, ಪೊಟ್ಯಾಶ್ ಒಂದು, ಇದು ಅಡ್ವಾನ್ಸ್ ಆರ್ಗ್ಯಾನಿಕ್ ಅಂಥೇಳಿ ಇದೊಂದು ರೀ, DAP ಒಂದು, ಸೂಪರ್ 6 ಕಾಂಬೆ ಒಂದು. DAP ಎಕರೆಗೆ 1.5 ಚೀಲ ಹಾಕಾಕ್ತಾಯಿದ್ವಿ ರೀ. ಉಳ್ದಿದ್ದು ಏನೈತಿ ಒಂದೊಂದು ಚೀಲ ಹಾಕಾಕ್ತಾಯಿದ್ವಿ ರೀ. ಈ ಥರ ಐತಿ. ನಾವು ಇದನ್ನು ಬೋದ್ ಎರ್ಸೊಳಗೆ ಹಾಕಾಕತ್ತಿರ್ತಕ್ಕಂಥ ಗೊಬ್ಬರ. ಗೆಳೆಯರೆ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಸೂಪರ್ 6 ಕಾಂಬೆ ಅಂತೇಳಿ ಏನಿತ್ತಲ್ಲ ಗೊಬ್ಬರ ಒಳಗೆ ನೀವು ಸಪ್ರೇಟಾಗಿ ಬೇರೆ ಥರ ಗೊಬ್ಬರ ತೊಗೊಳ್ಳೋದು ಹೊತ್ತಂಗಿಲ್ಲ. ಇದ್ರೊಳಗೆ ಇರ್ತಕ್ಕಂಥ ಗೊಬ್ಬರ ನೋಡ್ರಿ, ಇದು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಅದ ರೀ, ಇಲ್ಲಿ ಬೋರಾನ್ ಅದ, ಮತ್ತು ಇಲ್ಲಿ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಅಂತೇಳಿ ಮೈಕ್ರೋನ್ಯೂಟ್ರಿಯೆಂಟ್ ಒಳಗೆ ಅದ ರೀ. ಇದು ಪೊಟ್ಯಾಷಿಯಮ್ ಹ್ಯೂಮೇಟ್ ಅಂತೇಳಿ ಹ್ಯೂಮಿಕ್ ಕಂಟೆಂಟ್ ಇರ್ತಕ್ಕಂಥದ್ದು ಬಯೋಸ್ಟಿಮ್ಯುಲೆಂಟ್ ಅದ.
ಇದು ಜಿಂಕ್ ಸಲ್ಫೇಟ್ ಅಂತ ಹೇಳಿದಾರೆ, ಇದು ಐತ್ರಿ. ಮತ್ತು ಫೆರಸ್ ಸಲ್ಫೇಟ್ ಹೋದ ರೀ. ನೀವು ಈ ಕಾಂಬಿ ಕಿಟ್ ತೊಗೊಳೋದ್ರಿಂದ ಏನಾಗ್ತೈತೆ ರೀ, ಹೆಚ್ಚುವರಿ ಮೈಕ್ರೋನ್ಯೂಟ್ರಿಯೆಂಟನ್ನು ಸಪ್ರೇಟಾಗಿ ತೊಗೊಳ್ತಕ್ಕಂಥ ಪ್ರಸಂಗ ಬರೋಂಗಿಲ್ಲ. ಅದಕ್ಕೆ ಈಗಾಗಲೇ ಕೆಲವೊಂದು ಸೊಸೈಟಿ ಒಳಗೆ ಸಿಗ್ತದೆ ರೀ, ಅದನ್ನು ಒಂದು ಸ್ವಲ್ಪ ನೋಡಿ ತೊಗೋಬೋದು ನೀವು. ಇದಾಗ ಮ್ಯಾಗ್ನೀಸಿಯಮ್ ಸಲ್ಫೇಟ್ ಹಾಕಿದ್ದಾರೆ. ನೆಕ್ಸ್ಟ್ ಬೋರಾನ್ ಹಾಕ್ಯಾರ, ಇದೇನು ವೈಟ್ ಕಲರ್ ಐತಿದೆ. ಈಗ ಶುರುವಾಗ್ತಿದ್ದು ಮ್ಯಾಗ್ನೀಸಿಯಮ್ ಐತ್ರಿ ಮೈಕ್ರೋನ್ಯೂಟ್ರಿಯೆಂಟ್ ಒಳಗೆ. ಫೆರಸ್ ಸಲ್ಫೇಟ್ ರೀ. ನೆಕ್ಸ್ಟ್ ಆಗ್ತದೆ ಜಿಂಕ್ ಸಲ್ಫೇಟ್, ಆಮೇಲೆ ತಗೊಂಡು ಪೊಟ್ಯಾಸಿಯಮ್ ಸಲ್ಫೇಟ್. ಇದು ಸೂಪರ್ 6 ಕಾಂಬಿ ಒಳಗಿರ್ತಕ್ಕಂಥ ಗೊಬ್ಬರ ನೋಡ್ರಿ. ಇದು ಪೊಟ್ಯಾಸಿಯಮ್ ಹ್ಯೂಮೇಟ್ ಇದು ಲಾಸ್ಟ್ ಹಾಕಿದ್ದ. ನೇಗಿಲ ಕುಲದೊಳ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ